ಈ ಲಗೇಜ್ಗಳು ತಗೊಂಡು ಹೆಂಗೆ ಹೋಗೋದ್ರಿ? ಅಯ್ಯೋ ಅವಳವೇನು ಹುಸಿ ಇರ್ತಾವ ಲಗೇಜು. ತಿರುಗಿ ಇಲ್ಲ ಅಲ್ಲೇ ಇದ್ನಲ್ಲ ಈಚೆ ಇದಕ್ಕೆ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಆ್ಯಂಡ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದು ಲಾಸ್ಟ್ ಮಂಡೇ ವ್ಲಾಗ್ ಆಗಿರುತ್ತೆ. ಸೊ ತಂಗಿ ಮನೆ ಗೃಹ ಪ್ರವೇಶಕ್ಕೆ ಅಂತೇಳಿ ಊರಿಗೆ ಹೋಗಿದ್ವಿ, ಹಂಗಾಗಿ ವಿಡಿಯೋನ ಮಾಡಿರಲಿಲ್ಲ. ಈ ನಡುವೆ ಒಂದೇ ಒಂದು ವಿಡಿಯೋನ ಪೋಸ್ಟ್ ಮಾಡಿದ್ದೆ, ಅದಾದಮೇಲೆ ವಿಡಿಯೋನ ಹಾಕೋಕ್ಕಾಗಿರಲಿಲ್ಲ. ಸೊ ಹಂಗಾಗಿ ಈಗ ಸ್ವಲ್ಪ ಫ್ರೀ ಮಾಡಿಕೊಂಡು ಅಲ್ಲೆಲ್ಲ ಮುಗಿಸ್ಕೊಂಡು ಫಂಕ್ಷನ್ನ ಬಂದು ವಿಡಿಯೋ ಅಪ್ಲೋಡ್ನ ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಇದೆ, ಸೊ ಹಂಗಾಗಿ ಸ್ವಲ್ಪ ವಾಯ್ಸ್ ಚೇಂಜ್ ಆಗಿದೆ ಅಷ್ಟೇ. ಅದರ್ವೈಸ್ ಆಲ್ ರೈಟ್ ಅಂತ ಹೇಳ್ತಾ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಗೃಹ ಪ್ರವೇಶ ಇತ್ತು ಅಂತ ಹೇಳಿದ್ನಲ್ಲ, ಸೊ ಅಲ್ಲಿಗೆ ಹೊರಟಿದ್ವಿ. ನಾನು ಮಕ್ಕಳು ಅಷ್ಟೇ ಹೊರಟಿದ್ದು. ಇನ್ನು ನಮ್ಮ ಮನೆಯವರು ಕೂಡ ಕೆಲಸ ಮುಗಿಸ್ಕೊಂಡು ಬರ್ತೀನಿ ಮರುದಿನ ಅಂತ ಹೇಳಿದರು, ಅಂದರೆ ಮಂಗಳವಾರ ಬರ್ತೀನಿ ಅಂತ ಹೇಳಿದರು. ಸೊ ಹಂಗಾಗಿ ನಾವೇ ಕೂಡ ಬಸ್ಸಿಗೆ ಅಂತ ಹೊರಟ್ವಿ. ಮಧ್ಯಾಹ್ನ ಅವಳು ಸ್ಕೂಲ್ನ ಮುಗಿಸ್ಕೊಂಡು ಒಂದು 3 ಗಂಟೆಗೆ ನನ್ನ ಮಗಳನ್ನು ಕೂಡ ಕರ್ಕೊಂಡು ನಾವು ಬಸ್ಸಿಗೆ ಹೋದ್ವಿ. ಇನ್ನು ನಾನು ಹೋಗಿದ್ದು ಹಾಸನಿಗೆ. ಸೊ ಅಲ್ಲಿಂದ ನಮ್ಮ ಅಕ್ಕರ ಜೊತೆ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಅಂತ ಹೋದ್ವಿ. ಇನ್ನು ನನ್ನ ತಂಗಿನೂ ಕೂಡ ಬಂದಿದ್ಲು. ಇನ್ನು ನಾವು ಹಾಸನಿಗೆ ಹೋಗೋ ಅಷ್ಟೊತ್ತಿಗೆ 7:30 ಏನೋ ಆಗಿತ್ತು. ನನ್ನ ತಂಗಿ ನಾನು ಇಬ್ಬರು ಕೂಡ ನಮ್ಮ ಅಕ್ಕರ ಮನೆಗೆ ಹೋಗ್ಬಿಟ್ಟು ಅವರು ಕೂಡ ಹೊರಟಿದ್ರು. ಸೊ ಅಲ್ಲಿಂದ ನಾವು ಕಾರಲ್ಲಿ ಹೋದ್ವಿ. ನಾವು ಹೋಗೋ ಅಷ್ಟೊತ್ತಿಗೆ 11:30 ಏನೋ ಸಮಥಿಂಗ್ ಆಗಿತ್ತು. ಸೊ ನೋಡಿ, ಇವರು ಅಕ್ಕ ಬಾವ ನೋಡಿರ್ತೀರ ಇವ್ರನ್ನ ಲಾಸ್ಟ್ ವೀಡಿಯೋದಲ್ಲೆಲ್ಲ. ಸೊ ಇವಳಿನೇ ನನ್ನ ತಂಗಿ. ಸೊ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಊಟ ಮಾಡಿಬಿಟ್ಟು ಮಲ್ಕೊಬಿಟ್ವಿ, ಟೈಮ್ ಆಗಿತ್ತಲ್ಲ. ಹಂಗಾಗಿ ಮತ್ತೆ ಮರುದಿನ ಅಂದರೆ ಮಂಗಳವಾರದ ವೀಡಿಯೋ ಇದು. ಸ್ವಲ್ಪ ಕ್ಯಾಪ್ಚರ್ನ ಮಾಡ್ಕೊಂಡೆ, ಬೆಳಗ್ಗೆ ಸ್ವಲ್ಪ ಅದು ಇದು ಕೆಲಸ ಮಾಡ್ತಾಯಿದ್ವಲ್ಲ. ಸೊ ಹಂಗಾಗಿ ವೀಡಿಯೋನ ಜಾಸ್ತಿ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಬೆಳಗ್ಗೆ ಇದು ಮಾಡಿರೋ ಅಂತಹ ವೀಡಿಯೋ. ಇನ್ನು ಸಂಜೆ ಒಂದು 6:30 7 ಗಂಟೆ ಅಷ್ಟೊತ್ತಿಗೆ ಪೂಜೆನ ಸ್ಟಾರ್ಟ್ ಮಾಡಿದ್ರು. ಸಂಜೆನೇ ಗಣಪತಿ ಹೋಮ ಎಲ್ಲ ಇಡಿಸಿದ್ರು ಆ್ಯಂಡ್ ಪೂಜೆಗೂ ಕೂಡ ಎಲ್ಲ ಕೂಡ ರೆಡಿ ಮಾಡಿದರು. ಇವರೇ ತಂಗಿ ಯಜಮಾನ್ರು. ತಂಗಿ ಅಂತ ಅಂದರೆ ನಮ್ಮ ದೊಡ್ಡಪ್ಪನ ಮಗಳು ಇವಳು. ಸೊ ಇವ್ರ ಮನೆ ಹೊಸ ಮನೆಗೆ ಅಂತಲೇ ಬಂದಿದ್ದು. ಇನ್ನು ಬಬ್ಬಿ ನೋಡಿ ರೆಡಿ ಆಗಿದ್ದಾಳೆ. ಸೊ ಮಕ್ಕಳು ಫೋಟೋ ತೆಗಿಯೋಣ ಅನ್ನೋ ಅಷ್ಟೊತ್ತಿಗೆ ಒಬ್ಬರು ಕೂಡ ಕೈ ಸಿಗಲಿಲ್ಲ, ಅಲ್ಲಿ ಇಲ್ಲಿ ಅಡ್ಡಾಡ್ತಾಯಿದ್ರು. ಸೊ ಹಂಗಾಗಿ ಜಾಸ್ತಿ ಮಕ್ಕಳು ಕ್ಯಾಪ್ಚರ್ನ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಎಲ್ಲರೂ ಕೂಡ ಬಂದಿದ್ದರು. ಸಂಜೆ ಒಂದು 8 ಗಂಟೆ ಏನೋ ಸಮಥಿಂಗ್ ಆಗಿತ್ತು. ಸೊ ಸಿಕ್ಕಾಪಟ್ಟೆ ಚಳಿ ಇತ್ತು. ಇನ್ನು ನಮ್ಮ ಅಕ್ಕನ ಮಗಳು, ನನ್ನ ಮಗಳು ಮತ್ತು ನನ್ನ ತಂಗಿ ಮಗಳು 3 ಜನಕ್ಕೂ ಕೂಡ ಒಂದೇ ಥರ ಡ್ರೆಸ್ ಹಾಕ್ಸಿದ್ದು. ಬಟ್ ಕಲರ್ ಸ್ವಲ್ಪ ಚೇಂಜ್ ಇತ್ತು. 3 ಫೋಟೋ ತೆಗಿಯೋಣ ಅಂತಂದರೆ ಒಬ್ಬರು ಕೂಡ ಕೈಗೆ ಸಿಗಲಿಲ್ಲ. ಒಬ್ಬರು ಸಿಕ್ಕಿದ್ರೆ ಒಬ್ಬರು ಸಿಗ್ತಿರ್ಲಿಲ್ಲ. ಸೊ ನೋಡಿ ಎಷ್ಟು ಚೆನ್ನಾಗಿ ಕೂತಿದ್ದಾರೆ ಅಂತ ಹೇಳ್ಬಿಟ್ಟು ಪೂಜೆ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ರು. ಇಲ್ಲ ಅಲ್ಲೇ ಇದ್ನಲ್ಲ ಈಚೆ ಇದಕ್ಕೆ ಇನ್ನು ನಾನು ಕೂಡ ಈ ರೀತಿಯಾಗಿ ಸೀರೆನ ವೇರ್ ಮಾಡಿದ್ದೆ. ಇನ್ನು ಹೇರ್ ಸ್ಟೈಲ್ ಕೂಡ ಈ ರೀತಿಯಾಗಿ ಮಾಡಿಕೊಡಿದ್ದೆ. ಸೊ ನಮ್ಮ ಅಕ್ಕ ನನಗೆಲ್ಲ ರೆಡಿ ಮಾಡಿದ್ದು, ಚೆನ್ನಾಗಿ ಕಾಣಿಸ್ತಿತ್ತು ಬ್ಯಾಕ್ ಸೈಡಿಂದ. ಸೊ ನಮ್ಮ ಮನೆಯವರು ಕೂಡ ಮಂಗಳವಾರ ಸಂಜೆ ಬಂದರು ಒಂದು 4:30 5 ಗಂಟೆ ಅಷ್ಟೊತ್ತಿಗೆ. ಇಲ್ಲಿ ಇದ್ರ ಹತ್ರ ತಿರುಗಿ
ಇನ್ನು ಗೃಹ ಪ್ರವೇಶ ಅಲ್ವಾ, ಸೊ ಹಂಗಾಗಿ ದೇವ್ರನ್ನ ಕರ್ಕೊಂಬಂದಿದ್ರು ಊರಿಂದ. ಹಂಗಾಗಿ ಪೂಜೆನ ಮಾಡ್ತಾ ಇದ್ದಾರೆ. ಬಬ್ಲು ನಮ್ಮ ದೊಡ್ಡಮ್ಮನ ಹತ್ರ ಇದನ್ನೆಲ್ಲ ಅಳ್ತಾ ಇದ್ದ, ಸೊ ಎತ್ಕಡ್ಲಿಲ್ಲ ಅಂತ ಹೇಳ್ಬಿಟ್ಟು. ಇನ್ನು ನಾನು ಗೃಹ ಪ್ರವೇಶಕ್ಕೆ ಅಂತೇಳೇ ಸೀರೆನ ತಗೊಂಡಿದ್ದೆ. ಸೊ ಅದನ್ನು ಉಟ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಅದನ್ನು ಉಟ್ಕೊಳ್ಳೋಕ್ಕಾಗಲಿಲ್ಲ ರಾತ್ರಿ. ಸೊ ಅಮ್ಮಂಗೆ ಸ್ಟಿಚಿಗೆಲ್ಲ ಊರಿಗೆ ಕೊಟ್ಟು ಕಳಿಸಿದ್ದೆ. ಬ್ಲೌಸ್ನೆಲ್ಲ ಅಮ್ಮರು ಬರೋದು ಲೇಟ್ ಆಯಿತು. ಸೊ ಹಂಗಾಗಿ ಇನ್ಯಾವುದೋ ಸೀರೆ ಉಡಬೇಕಾಯಿತು. ಬಟ್ ಸೀರೆ ಚೆನ್ನಾಗಿ ಕಾಣಿಸ್ತಿತ್ತು ಇದು ಕೂಡ. ಅಲ್ಲೇ ಚಿಕ್ಕ ಕೂತ್ಕೊಳ್ಳೋದು ತಗೋ ಗ್ಲಾಸ್ ತಗೋ ಒಂಚೂರು ಹಿಂದೆ ಬನ್ನಿ.
ಇನ್ನು ಗೃಹಪ್ರವೇಶಕ್ಕೆ ಎಲ್ಲರೂ ಕೂಡ ಮಿಸ್ ಮಾಡ್ದಲೇ ಬಂದಿದ್ದರು. ಸೊ ಒಬ್ಬರು ಕೂಡ ಮಿಸ್ ಆಗಿರಲಿಲ್ಲ. ಇಡೀ ಫ್ಯಾಮಿಲಿ ಸೇರಿತ್ತು ಅಂತಲೇ ಹೇಳ್ಬೋದು. ತುಂಬ ದಿನ ಆಗಿತ್ತು ಈ ರೀತಿ ಎಲ್ಲರೂ ಕೂಡ ಸೇರಿ. ಸೊ ಇವ್ರ ಮನೆ ಗೃಹಪ್ರವೇಶಕ್ಕೆ ಒಬ್ಬರು ಕೂಡ ಮಿಸ್ ಮಾಡ್ದಂಗೆ ಎಲ್ಲರೂ ಬಂದಿದ್ದರು. ಸೊ ಇದು ಬಂದುಬಿಟ್ಟು ಮಂಗಳವಾರದ ವ್ಲಾಗ್ ಆಗಿರುತ್ತೆ. ಅಂದರೆ ಹೋಮ ಎಲ್ಲ ಮಾಡಿದ್ರಲ್ಲ ಅದ್ರ ವ್ಲಾಗ್ ಆಗಿರುತ್ತೆ. ಸೊ ಬುಧವಾರ ಗೃಹಪ್ರವೇಶ ಇದ್ದಿದ್ದು ಅದ್ರ ವಿಡಿಯೋನೂ ಕೂಡ ಮಾಡಿದ್ದೀನಿ. ಬಟ್ ಲೆಂತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇದೊಂದು ಪಾರ್ಟ್ ಮಾಡೋಣ ಅಂಥೇಳಿ ಮಾಡ್ತಿದ್ದೀನಿ. ಸ್ವಲ್ಪ ಹೆಲ್ತ್ ಇಶ್ಯೂ ಇದೆ, ಸೊ ಹಂಗಾಗಿ ವಿಡಿಯೋ ಲೇಟ್ ಆಗ್ಬೋದು. ಬಟ್ ಡೆಫಿನೆಟ್ಲಿ ವಿಡಿಯೋನ ಅಪ್ಲೋಡ್ ಮಾಡೇ ಮಾಡ್ತೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಇನ್ನೊಂದು ಹೊಸ ವಿಡಿಯೋ ಜೊತೆ ನಾನು ಸಿಗ್ತೀನಿ. ಟೇಕ್ ಕೇರ್.